ಹಾಯ್ ಎಲ್ರಿಗೂ ನಮಸ್ಕಾರ. ನೀವೇನಾದ್ರು ಲಾಂಗ್ ವೀಕೆಂಡ್ ಬಂತಪ್ಪ ಅಂತ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಥವಾ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ, 3 ರಿಂದ 4 ದಿನಕ್ಕೆ ಮಟ್ಟಿಗೆ ಟ್ರಿಪ್ ಹೋಗ್ತಾ ಇದ್ದೀರಿ, ಅದರಲ್ಲೂ 3 ರಿಂದ 4 ವರ್ಷದ ಕೆಳಗಿನ ಮಕ್ಕಳ ಜೊತೆ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಮಸ್ಟ್ ಹ್ಯಾವ್ ಮೆಡಿಸಿನ್ಸ್ ಇನ್ ಯೋರ್ ವ್ಯಾನಿಟಿ. ಕಂಪಲ್ಸರಿಯಾಗಿ ನೀವು ವ್ಯಾನಿಟಿ ಬ್ಯಾಗಲ್ಲಿ ಈ ಮೆಡಿಸಿನ್ನ ಇಟ್ಕೊಳ್ಳಬೇಕು. ಯಾಕೆ ಅಂತಂದರೆ ಜರ್ನಿ ಟೈಮಲ್ಲಿ ನಮಗೇನೆ ದೊಡ್ಡವ್ರಿಗೆ ಊಟ ತಿಂಡಿ ಸರಿ ಹೋಗದೇ ಇದ್ದರೆ, ಅಥವಾ ಎಲ್ಲೋ ಒಂದು ಸ್ವಲ್ಪ ಲಾಂಗ್ ಟ್ರಾವೆಲ್ ಮಾಡಬೇಕಾಗಿರುತ್ತೆ, ಊಟ ಸ್ಕಿಪ್ ಆಗುತ್ತೆ, ಲೇಟ್ ಆಗುತ್ತೆ, ಪ್ಲೇಸ್ ಕವರ್ ಮಾಡಬೇಕು ಅಂತ ಊಟ ಸ್ಕಿಪ್ ಮಾಡಿರ್ತೀವಿ, ಅಥವಾ ರೆಸ್ಟೋರೆಂಟ್ಗಳು ಸಿಗದೇ ಇರ್ಬೋದು. ಅಂತ ಟೈಮಲ್ಲಿ ನಮಗೆ ವಾಮಿಟಿಂಗ್ ಸೆನ್ಸೇಷನ್ ಶುರು ಆಗುತ್ತೆ, ಹೊಟ್ಟೆ ತೊಳ್ಸೋಕ್ಕೆ ಶುರು ಆಗುತ್ತೆ, ನಾಸಿಯಾ ಶುರು ಆಗುತ್ತೆ, ಏನೇನೋ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತೀವಿ. ಬಟ್ ನಾವು ಕಂಟ್ರೋಲ್ ಮಾಡ್ಕೋತೀವಿ ಮತ್ತು ಹೇಳ್ಕೋತೀವಿ. ಬಟ್ ಮಕ್ಕಳಿಗೆ ಪಾಪ ಹೇಳೋಕ್ಕೂ ಬರೋಲ್ಲ, ಕಂಟ್ರೋಲ್ ಮಾಡಲಿಕ್ಕೂ ಬರೋಲ್ಲ. ಹಾಗಾಗಿ ಕಂಪಲ್ಸರಿ ಇಟ್ಕೋಬೇಕಾಗಿರುವಂಥದ್ದು, ಮಕ್ಕಳಿಗೆ ಬೇಗ ಅಟ್ಯಾಕ್ ಆಗೋದು ವೆದರು ನೀರು ಚೇಂಜ್ ಆದ ತಕ್ಷಣ ಫಸ್ಟ್ ಬರೋದೇ ಶೀತ ಕೆಮ್ಮು. ಆ ಶೀತ ಕೆಮ್ಮು ಬಂದ ತಕ್ಷಣ ಹಿಂದೆನೇ ಜ್ವರ ಬಂದ್ಬಿಡುತ್ತೆ. ಮತ್ತು ಜರ್ನಿ ಲಾಂಗ್ ಆದಾಗ ಅವ್ರಿಗೂ ನಾಸಿಯಾ ಶುರು ಆದಾಗ ವಾಮಿಟ್ ಕೂಡ ಶುರು ಆಗುತ್ತೆ. ಸೊ ಇಷ್ಟಕ್ಕೂ ನೀವು ಮೆಡಿಸಿನ್ ಇಟ್ಕೋಬೇಕು. ಬಟ್ ದಯವಿಟ್ಟು ನಿಮ್ಮ ಪೀಡಿಯಾಟ್ರಿಷಿಯನನ್ನು ರೆಫರ್ ಮಾಡಿ ಈ ಸಿರಪ್ಸ್ನ ನೀವು ಇಟ್ಕೋಬೇಕು. ಅಥವಾ ನಿಮ್ಮ ಎಲ್ಲೇ ಹೋಗೋಕ್ಕಿಂತ ಮುಂಚೆ ಒಂದು ಪ್ರಿಸ್ಕ್ರಿಪ್ಷನ್, ನಿಮ್ಮ ಪೀಡಿಯಾಟ್ರಿಕ್ ಹತ್ರ ಒಂದು ಪ್ರಿಸ್ಕ್ರಿಪ್ಷನ್ ಇಟ್ಕೊಂಬಿಡಿ. ಪ್ರತಿ ಸತಿ ಅವ್ರು ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನು ನೀವು ತೊಗೊಂಡು ಕ್ಯಾರಿ ಮಾಡಿ. ಸೊ ಜ್ವರಕ್ಕೆ ಡೋಲೋ 120 ಡ್ರಾಪ್ಸು 1 ವರ್ಷದ ಕೆಳಗೆ, ಸಿರಪ್ 250, ಅದು ಡೋಲೋ 250 ಸಿರಪ್ಪು 1 ವರ್ಷದ ಮಕ್ಕಳಿಗೆ. ನೆಕ್ಸ್ಟ್ ಶೀತಕ್ಕೆ ಕೋಲ್ಡ್ ಸಿನಾರೆಸ್ಟ್ ಅಥವಾ ಸಾಲ್ವಿನ್ ಕೋಲ್ಡ್, ಅಗೇನ್ ಡ್ರಾಪ್ಸ್ ಆ್ಯಂಡ್ ಸಿರಪ್. ಕೆಮ್ಮಿಗೆ ಕೋಫಾರೆಸ್ಟ್ PD ಫಾರ್ ಡ್ರಾಪ್ಸ್ ಬಿಲೋ 1 ಇಯರ್ ಸಿರಪ್, ಕೋಫಾರೆಸ್ಟ್ ಸಿರಪ್ 1 ವರ್ಷದ ಮಕ್ಕಳಿಗೆ. ಮತ್ತು ವಾಮಿಟಿಂಗ್ಗೆ ವೊಮಿಕೈಂಡ್ ಏನಾದರೂ ಒಂದು ವಾಮಿಟಿಂಗ್ ಸಿರಪ್, ನಾಸಿಯಾ ಏನೋ ಒಂದು ಮಕ್ಕಳಿಗೆ ಅಜೀರ್ಣ ಆಗ್ತಾ ಇದೆ ಅಂದಾಗ ನೀವು ವಾಮಿಟಿಂಗ್ ಸಿರಪ್ ಅಥವಾ ಗ್ಯಾಸ್ಟ್ರಿಕ್ ಸಿರಪ್ನ ನೀವು ಡ್ರಾಪ್ಸ್ನ ಹಾಕ್ಬಿಟ್ರೆ ಅವರು ಸ್ವಲ್ಪ ಆರಾಮಾಗಿ ನಿದ್ರೆ ಮಾಡ್ತಾರೆ. ಆ ಹೊಟ್ಟೆಲಿ ಏನು ಬ್ಲೋಟಿಂಗ್ ಆಗುತ್ತೆ, ಮಕ್ಕಳಲ್ಲೂ ಬ್ಲೋಟಿಂಗ್ ತುಂಬ ಆಗುತ್ತೆ, ಮಕ್ಕಳಲ್ಲೇ ಹೆಚ್ಚು ಆಗೋದು. ಏಕೆಂದರೆ ಅವರು ಹಾಲು ಜಾಸ್ತಿ ಕುಡಿಯೋದ್ರಿಂದ ಮಕ್ಕಳಲ್ಲಿ ಬ್ಲೋಟಿಂಗ್ ತುಂಬಾ ಇಶ್ಯೂಸ್ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಹಾಗಾಗಿ ನೀವು ಬ್ಲೋಟಿಂಗ್ ಡ್ರಾಪ್ಸ್ ಕೂಡ ಹೊಟ್ಟೆ ಸರಿ ಹೋಗೋಕ್ಕೆ, ಅಜೀರ್ಣ ಆದಾಗಲೂ ನಿಮಗೆ ಇಟ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಆದಷ್ಟು ಎಲೆಕ್ಟ್ರೋಲೈಟ್ಸ್ ಡ್ರಿಂಕ್ನ ಇಟ್ಕೊಳ್ಳಿ. ಆದಷ್ಟು ಮಕ್ಕಳಿಗೆ ಪದೇ ಪದೇ ಹಾಲು, ಅಥವಾ ನೀವು ಹಾಲು ಕಾಫಿ ಟೀ ಕುಡಿಯೋ ಬದಲು ಕಿತ್ಲೆ ಹಣ್ಣು, ಮೋಸಂಬಿ, ಸಿಟ್ರಸ್ ಫ್ರೂಟ್ಸ್ನ ಇಟ್ಕೊಳ್ಳೋದ್ರಿಂದ ನಿಮಗೆ ಆ ವಾಮಿಟಿಂಗ್ ಕಡಿಮೆ ಆಗುತ್ತೆ. ಬಿಕಾಸ್ ಆಫ್ ದಿ ವೈಟಮಿನ್ C ಜಾಸ್ತಿ ಇರೋದ್ರಿಂದ. ಮೋಸಂಬಿ ಏನೇ ಇಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಬೌಲ್ ಕಂಪಲ್ಸರಿಯಾಗಿ ಕ್ಯಾರಿ ಮಾಡಿ. ವೆಟ್ ವೈಪ್ಸ್ 1 ಬೌಲ್, ಅದನ್ನೆಲ್ಲ ಡೀಟೇಲ್ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋಲಿ ಮಾಡ್ತೀನಿ, ಏನೇನು ಕ್ಯಾರಿ ಮಾಡಬೇಕು ನೀವು ಜರ್ನಿಲಿ ಅಂದ್ಬಿಟ್ಟು. ಆದಷ್ಟು ಸಿಟ್ರಸ್ ಫ್ರೂಟ್ಸು ಮತ್ತು ಎಲೆಕ್ಟ್ರೋಲೈಟ್ಸ್ ಡ್ರಿಂಕ್ ಅಥವಾ ಪೌಡರ್ ಮತ್ತು ಇಷ್ಟು ಮೆಡಿಸಿನ್ನ ನೀವು ಕಂಪಲ್ಸರಿ ಕ್ಯಾರಿ ಮಾಡಬೇಕು. ಯಾರ್ಯಾರಿಗೆಲ್ಲ ಚಿಕ್ಕ ಮಕ್ಕಳಿದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.